ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಸೀರೆ ಕುಚ್ಚು ಬಿಸ್ನೆಸ್ ಯಾರೆಲ್ಲ ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಅವ್ರಿಗೆಲ್ಲ ಮೆಟೀರಿಯಲ್ಸ್ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ್ದು ತೊಗೊಬೇಕು, ಹೇಗೆ ಸೆಲೆಕ್ಟ್ ಮಾಡಬೇಕು, ಅಥವಾ ಸೀರೆ ಕುಚ್ಚು ಕಲಿಬೇಕು ಅನ್ನೋರ್ಗು ಯಾವ ರೀತಿ ಮೆಟೀರಿಯಲ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅಂತ ಡೀಟೇಲಾಗಿ ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ಇದು ಮಿಸ್ ಮಾಡ್ಕೊಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ರೀತಿ ಮೆಷರಿಂಗ್ ಟೇಪ್ ನೋಡ್ತಾ ಇರ್ಬೋದು ಬೇಕಾಗುತ್ತೆ. ಬೇಬಿ ಕುಚ್ಚು ಕಟ್ಟೋಕ್ಕೆಲ್ಲ ಮೆಷರಿಂಗ್ ಟೇಪ್ ಅನ್ನೋದು ಬೇಕಾಗುತ್ತೆ. ಈ ಥರ ಟ್ರಿಮ್ಮರ್ ಒಂದು ಇಟ್ಕೊಳ್ಳಿ, ಕಟ್ಟರ್ ಅಥವಾ ಟ್ರಿಮ್ಮರ್ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ಇಟ್ಕೊಳ್ಳಿ, ಓಕೆನಾ. ಇದನ್ನು ತೊಗೊಳ್ಳಿ. ಇದು ಲೇಸ್ ಅಂತ ಹೇಳ್ತೀವಿ, ಗೋಲ್ಡ್ ಲೇಸ್ ಸಿಗುತ್ತೆ. ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಕ್ಯಾಟ್ಲಾಗ್ ಮಾಡಿಬಿಟ್ಟು ಅದ್ರಲ್ಲಿ ಕ್ಯಾಟ್ಲಾಗ್ ಮಾಡಿ ರೆಡಿ ಇಟ್ಕೋಬೋದು ಡಿಸೈನ್ಸು. ನೆಕ್ಸ್ಟ್ ಥ್ರೆಡ್, ಸಿಲ್ಕ್ ಥ್ರೆಡ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಈ ರೀತಿ ರಾಜ್ ಬ್ರ್ಯಾಂಡ್ ತೊಗೊಳ್ಳಿ, ರಾಜು ಅಥವಾ ಚಾಂತಾರ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೇ ನೀವು ಸೆಲೆಕ್ಟ್ ಮಾಡಿ ತೊಗೊಳ್ಳಿ, ಓಕೆ. ಇದು ತುಂಬ ಚೆನ್ನಾಗಿರುತ್ತೆ, ಥ್ರೆಡ್ಡು ಶೈನಿಂಗ್ ಆಗಿರುತ್ತೆ, ಹಾಗೆ ನಿಮಗೆ ಜಾಸ್ತಿ ಇರುತ್ತೆ ಥ್ರೆಡ್ ಅದರಲ್ಲಿ, ಓಕೆ. ಸೊ ಈ ರೀತಿ ನೀವು ದಾರನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಪರ್ಸ್ನಲಾಗೆ ಇದೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿದೆ, ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ. ಸೊ ಥ್ರೆಡ್ ಎಲ್ಲ ಈ ರೀತಿ ನೀವು ತೊಗೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ನೋಡೋಣ, ನಾನು ಈ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ತೊಗೊತೀನಿ ಅಂತಂದರೆ ರಾಜ ಮಾರ್ಕೆಟಲ್ಲಿ, ಬೆಂಗಳೂರಲ್ಲಿ ರಾಜ ಮಾರ್ಕೆಟ್ ಅಂತಿದೆಯಲ್ಲ, ಅಲ್ಲಿ ತೊಗೊತೀನಿ. ಮತ್ತು ಚಿಕ್ಕಪೇಟೆನಲ್ಲೂ ತೊಗೊತಾ ಇರ್ತೀನಿ, ಓಕೆ. ಸೊ ಇದು ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀವಿ, ಅಥವಾ ನಿಮಗೆ ಕೋನ್ ಥ್ರೆಡ್ ಅಂತಲೂ ಹೇಳ್ತೀವಿ. ಇದರಿಂದ ಡಿಸೈನ್ ಮಾಡಿರೋದು ನಿಮಗೆ ತೋರಿಸ್ತೀನಿ ಮುಂದೆ. ಸೊ ನೆಕ್ಸ್ಟು ಒಂದು ಗಮ್ ಬೇಕಾಗುತ್ತೆ. ನಿಮಗೆ ಡಿಸೈನ್ಸ್ ಎಲ್ಲ ಮಾಡಾದ್ಮೇಲೆ ಸ್ಟಿಕ್ ಮಾಡೋಕ್ಕೆ ಗಮ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಈ ಥರ ಥ್ರೆಡ್, ಗೋಲ್ಡ್ ಥ್ರೆಡ್ ಸಿಗುತ್ತೆ. ಇದನ್ನು ಬೇಬಿ ಕುಚ್ಚಿಗೆ ಬೇಸ್ ಲೈನಾಗಿ ವರ್ಕ್ ಮಾಡ್ಬೋದು ನೀವು, ಅದನ್ನು ತೊಗೊಬೋದು, ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಕೋನ್ ಥ್ರೆಡ್ ಅಂದರೆ ಗೋಲ್ಡ್ ಕಲರಲ್ಲಿ ಥ್ರೆಡ್ ತೋರಿಸ್ತಾ ಇದ್ದೀನಲ್ಲ, ಗೋಲ್ಡ್ ಮತ್ತು ಸಿಲ್ವರ್ ಕಾಮನಾಗಿ ಕುಚ್ಚು ಕಟ್ಟೋಕ್ಕೆ, ಕುಚ್ಚೆಲ್ಲ ಕಟ್ಟಾದಮೇಲೆ ಲಾಸ್ಟಲ್ಲಿ ಕಟ್ಟೋಕ್ಕೆ ಇದನ್ನು ತೊಗೊಳ್ಳಿ, ಓಕೆ. ಕಾಮನಾಗಿ ಗೋಲ್ಡು ಮತ್ತು ಸಿಲ್ವರ್ ಥ್ರೆಡ್, ಝರಿ ಥ್ರೆಡನ್ನ ಇನ್ವೆಸ್ಟ್ ಮಾಡಿ, ಓಕೆ, ಸಾಕು. ನೆಕ್ಸ್ಟ್ ಈ ಥರ ಫ್ಯಾಬ್ರಿಕ್ ಗ್ಲೂ ಸಿಗುತ್ತಲ್ವಾ, ಈ ಥರ ತೊಗೊಳ್ಳಿ. ಇದು ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ, ಇದನ್ನು ತೊಗೊಳ್ಳಿ. ಇದು ಸೀರೆ ಕುಚ್ಚೆಲ್ಲ ಮಾಡಾದ್ಮೇಲೆ ಫಿನಿಶಿಂಗ್ ನೀಟಾಗಿರಬೇಕಲ್ವ, ಸೊ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇದ್ದರೆ ನಿಮಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕಾಗುತ್ತೆ, ಕುಚ್ಚು ಕಟ್ಟೆಲ್ಲ ಆದಮೇಲೆ. ಸೊ ಅದಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಬೀಡ್ಸ್ ನೋಡೋಣ ಬನ್ನಿ. ಈ ರೀತಿ ಬೀಡ್ಸ್ ಎಲ್ಲ ತೊಗೊಳ್ಳಿ. ಈ ಥರ ಸರ್ಕಲ್ ಶೇಪಲ್ಲಿ ಇರುತ್ತಲ್ವಾ, ರೌಂಡ್ ಶೇಪಲ್ಲಿ ಬೀಡ್ಸು ಮತ್ತು ಸ್ಕ್ವೇರ್ ಶೇಪು, ಡಿಫ್ರೆಂಟ್ ಶೇಪ್ಸಲ್ಲೆಲ್ಲ ಬರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಡಿಸೈನ್ಸ್ ಎಲ್ಲ ಮಾಡ್ಬೋದು, ಸೀರೆ ಕುಚ್ಚು ಡಿಸೈನ್ಸ್ ಎಲ್ಲ, ಓಕೆನಾ. ಸೊ ನೆಕ್ಸ್ಟ್ ನೋಡೋಣ, ಈ ರೀತಿ ಹ್ಯಾಂಗಿಂಗ್ ಬೀಡ್ಸನ್ನು ತೊಗೊಂಡು ಇಟ್ಕೊಳ್ಳಿ. ಹ್ಯಾಂಗಿಂಗ್ ಬೀಡ್ಸು ಇದು ಕ್ವಾಲಿಟಿ ಚೆನ್ನಾಗಿದೆ. ಸೊ ಜಸ್ಟ್ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ಸೀರೆ ಕುಚ್ಚೆಲ್ಲ ಮಾಡ್ಬೋದು. ಬಿಗಿನರ್ಸ್ಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಹಾಗೆ ಸೀರೆ ಕುಚ್ಚು ಬಿಸ್ನೆಸ್ಸು ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ವಿಡಿಯೋ ಮಾಡಿ ಅಂತ ಕೇಳಿದರು, ಯಾವುದೆಲ್ಲ ಮೆಟೀರಿಯಲ್ಸ್ ಇನ್ವೆಸ್ಟ್ ಮಾಡಬೇಕು ಅಂತ, ಅದಕ್ಕೆ ಅವರಿಗೆ ಇಲ್ಲಿ ವಿಡಿಯೋ ಮಾಡಿದ್ದೀನಿ ನಿಮಗೆ, ಓಕೆನಾ, ಯೂಸ್ಫುಲ್ ಆಗಿರುತ್ತೆ ಅಂತೇಳಿ. ಸೊ ನೆಕ್ಸ್ಟ್ ನೀಡಲ್ಸ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈ ರೀತಿ ಯಾವ್ದು ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಒಂದೇ ಒಂದು ಸೂಜಿ ತೊಗೊಳ್ಳಿ, ಅದು ಬಿಗ್ ಐ ನೀಡಲ್ ಅಂತ ಹೇಳ್ತೀವಿ. ಸೊ ಅದನ್ನು ನಾನು ಬೇಬಿ ಕುಚ್ಚಿಗೆ ಅಂತ ಯೂಸ್ ಮಾಡ್ತೀನಿ. ಎಸ್ಪೆಷಲಿ ಜಡೆ ಡಿಸೈನ್ ಅಂತ ಮಾಡಿದ್ದೀನಿ ವಿಡಿಯೋ ಆಲ್ರೆಡಿ, ಅಲ್ಲಿ ನೀವು ನೋಡ್ಬೋದು. ಈ ಥರ ಸೂಜಿಗೆ ದಾರ ಹಾಕ್ಕೊಂಡೆ ನಾನಲ್ಲಿ ಜಡೆ ಡಿಸೈನ್ನ ಮಾಡಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ಚೆಕ್ ಮಾಡಿ. ಸೊ ಯಾವುದಕ್ಕೆ ಯಾವ ಡಿಸೈನ್ಗೆ ಏನು ಬೇಕಾಗುತ್ತೆ ಅಂತ ನೀವೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಆಲ್ರೆಡಿ, ಚೆಕ್ ಮಾಡಿ ಒಂದು ಸತಿ, ಓಕೆ, ಮರಿಬೇಡಿ. ನೆಕ್ಸ್ಟು ಕ್ರೋಶೆ ನೀಡಲ್ ಅಂತ ಹೇಳ್ತೀವಿ, ಇದು ಟ್ಯೂಲಿಪ್ ನೀಡಲ್ ಆಗಿರುತ್ತೆ. ಇದು ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು, ಟ್ಯೂಲಿಪೇ ತೊಗೊಳ್ಳಿ. ಇದು 14 ನಂಬರ್ ಒಂದು, ಇನ್ನೊಂದು 8, ಇನ್ನೊಂದು 7, ಓಕೆ, 7. ನಾನು ಕ್ರೋಶೆ ವರ್ಕ್ ಮಾಡೋಕ್ಕೆ 8 ಇದೇ ತೋರಿಸ್ತಾ ಇದ್ದೀನಲ್ವ, ಇಲ್ಲಿ 8 ನಂಬರ್ ಯೂಸ್ ಮಾಡ್ತೀನಿ. 8 ನಂಬರ್ ಸಾಕಾಗುತ್ತೆ. 8 ನಂಬರು ಕ್ರೋಶೆ ವರ್ಕ್ ಮಾಡೋಕ್ಕೆ, ಎಸ್ಪೆಷಲಿ ಕ್ರೋಶೆ ವರ್ಕ್ ಎಲ್ಲ ಮಾಡ್ತೀರಲ್ವ ನೀವು, ಅದಕ್ಕೆ 8 ನಂಬರ್ ಯೂಸ್ ಮಾಡಿದ್ರೆ ಸಾಕು. ಬರೀ ಬೀಡ್ಸ್ ಯೂಸ್ ಮಾಡೋಕ್ಕೆ 8 ಅಥವಾ 7 ತೊಗೊಳ್ಳಿ, ಓಕೆ. ಬೀಡ್ಸ್ ಎಲ್ಲ ಇನ್ಸರ್ಟ್ ಮಾಡೋಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇದು 7 ಅಥವಾ 8ಅಲ್ಲಿ ನೀವು ಕ್ರೋಶೆ ವರ್ಕ್ ಎಲ್ಲ ಮಾಡ್ಬೋದು. ನಾನು ಜಾಸ್ತಿ 8 ನಂಬರಲ್ಲೇ ನಾನು ಕ್ರೋಶೆ ವರ್ಕ್ ಮಾಡೋದು. ಬೀಡ್ಸ್ ಇನ್ಸರ್ಟ್ ಮಾಡೋಕ್ಕೆ 14 ನಂಬರ್ ಕ್ರೋಶೆ ನೀಡಲ್ನ ಯೂಸ್ ಮಾಡ್ತೀನಿ. ಇದೊಂದು ಕಟ್ಟರ್ ಅಥವಾ ಟ್ರಿಮ್ಮರ್ ಅಂತ ಹೇಳ್ತೀವಿ, ಅದೊಂದು ಇನ್ವೆಸ್ಟ್ ಮಾಡ್ಕೊಳ್ಳಿ, ಅದೊಂದು ತೊಗೊಳ್ಳಿ, ಓಕೆ. ಈ ಥರ ಮೆಟೀರಿಯಲ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದ್ದೀನಿ, ಅಂದರೆ ಈ ಥರ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ, ಓಕೆನಾ. ಸೊ ಆಗಲೇ ಹೇಳ್ದಂಗೆ ನೀಡಲೆಲ್ಲ ಡೀಟೇಲಾಗಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತಲ್ವ. ಸೊ ಹಾಗಾಗಿ ಏನೂ ಗೊತ್ತಿಲ್ಲ, ನಾಲೆಡ್ಜ್ ಏನೂ ಇಲ್ಲ, ನಮಗೆ ಏನೂ ಗೊತ್ತಿಲ್ಲ, ಸೀರೆ ಕುಚ್ಚು ಕಲಿಬೇಕು ಅಂತಿದ್ದೀವಿ ಅಂತಂದರೆ ಎಸ್ ಡೆಫಿನೆಟಾಗಿ ಈ ವಿಡಿಯೋ ವಾಚ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾವ ಮೆಟೀರಿಯಲ್ಸ್ ತೊಗೊಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಈ ರೀತಿ ಇರುತ್ತಲ್ವಾ. ಸೊ ಈ ಥರ ನೀಡಲ್ಸ್ ಎಲ್ಲ ತೊಗೊಳ್ಳಿ, ಓಕೆನಾ. ಝರಿ ಥ್ರೆಡ್ಡು ನಾನಲ್ಲಿ ಮುಂಚೆ ತೋರಿಸ್ಬೇಕಾದ್ರೆ ಝರಿ ಥ್ರೆಡ್ಡು ಅದು ನಿಮಗೆ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಏನು ಮಾಡಿ ಅಂದರೆ ಥ್ರೆಡ್ ಇರೋ ಥರ ನೋಡ್ಕೊಳ್ಳಿ ಅದ್ರ ಒಳಗಡೆ. ಯಾಕೆಂದರೆ ವೈರ್ ಇರೋದು ತೊಗೊಬೇಡಿ, ಥ್ರೆಡ್ ಇರೋದೇ ನೋಡ್ಕೊಳ್ಳಿ. ಸೊ ಕುಚ್ಚು ಕಟ್ಟೋಕ್ಕೆ ಈಸಿ ಆಗುತ್ತೆ ನಿಮಗೆ, ಅದೊಂದು ನೋಟ್ ಮಾಡ್ಕೊಳ್ಳಿ.
ಸೊ ಆಗಲೇ ಹೇಳೋದು ಮರ್ತೆ ನಾನು. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ನೋಡೋಣ. ಈ ರೀತಿ ನೀಡಲ್ಸ್ ಹೇಳಿದ್ನಲ್ಲ ಆಗಲೇ, ನಾನು ಯೂಸ್ ಮಾಡೋದು 8 ನಂಬರ್ ನೀಡಲು ಕ್ರೋಶೆ ವರ್ಕ್ಗೆ. ಟ್ಯೂಲಿಪ್ ನೀಡಲ್ಸ್ ಅಂತ ಕೇಳಿ ಕೊಡ್ತಾರೆ. ಸೊ ಇದೆಲ್ಲ ಮೆಟೀರಿಯಲ್ಸು ನಾನು ಈ ವಿಡಿಯೋದಲ್ಲಿ ತೋರಿಸೋ ಎಲ್ಲ ಮೆಟೀರಿಯಲ್ಸು ನಾನು ಪ್ರಾಡಕ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಹಾಗೆ ನಿಮಗೆ ಆನ್ಲೈನ್ ಲಿಂಕು ಸಿಗುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅದು ಲಿಂಕು ಕೊಟ್ಟಿರ್ತೀನಿ. ನಿಮ್ಗೆ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಹಾಗೆ ಪ್ರಾಡಕ್ಟಲ್ಲೂ ಟ್ಯಾಗ್ ಮಾಡಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಇದು ಬೇಬಿ ಕುಚ್ಚಿಗೆ, ಬೇಬಿ ಕುಚ್ಚು ಕಟ್ಟೋಕ್ಕೆ ನಾನು ಇದೊಂದೇ ಒಂದು ಯೂಸ್ ಮಾಡೋದು, ಬಿಗ್ ಐ ನೀಡಲ್ ಅಂತ ಹೇಳ್ತೀವಿ. ಸೊ ಇದೊಂದೇ ಯೂಸ್ ಮಾಡೋದು, ನಾನು ಇಷ್ಟೇ ಯೂಸ್ ಮಾಡೋದು. ಕ್ರೋಶೆ ವರ್ಕ್ ಅಂದರೆ ನಿಮಗೆ ಕುಚ್ಚು ಕಟ್ಟೋಕ್ಕೆಲ್ಲ ನಾನು ಮನೆಯಿಂದನೇ ನಾನು ಸೀರೆ ಕುಚ್ಚು ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಈ ಥರ ಮೆಟೀರಿಯಲ್ಸ್ ಎಲ್ಲ ನಾನು ತೊಗೊಂಡಿದ್ದೀನಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಇದು, ಸುಮಾರು ಜನ ಕೇಳ್ತಾಯಿದ್ರು ನನಗೆ. ಸೊ ಹಾಗಾಗಿ ಸುಮಾರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ವಿಸಿಟ್ ಮಾಡಿ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಕುಚ್ಚಿದೆ ಅಂದರೆ ಡಿಸೈನ್ಸ್ ಇದೆ ಬೇಸಿಕ್ಕಿಂದ. ಸೊ ಬೀಡ್ಸ್ ಕುಚ್ಚಾಗಿರ್ಬೋದು, ಬ್ರೈಡಲ್ ಡಿಸೈನ್ಸು. ಸೊ ಹೊಸದಾಗಿ ಏನಾದರೂ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸೀರೆ ಕುಚ್ಚು ಅಂತಂದರೆ, ಗೊತ್ತಿಲ್ಲ ಅಂದರೆ ಡಿಸೈನ್ಸು, ನನ್ನ ಚಾನಲಲ್ಲಿ ಹೋಗಿ ವಿಸಿಟ್ ಮಾಡಿ, ಕಂಪ್ಲೀಟಾಗಿ ಎಲ್ಲ ವೀಡಿಯೋ ಮಾಡಿದ್ದೀನಿ. ಆರೆಳೆ ದಾರ ಯಾವ ರೀತಿ ಸುತ್ಕೋಬೇಕು ಏನು ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ, ಒಂದು ಸತಿ ಚೆಕ್ ಮಾಡಿ. ಬೀಡ್ಸ್ ಕುಚ್ಚು, ಬ್ರೈಡಲ್ ಕುಚ್ಚು, ಸಿಂಪಲ್ಲು ಎಲ್ಲ ಪ್ರತಿಯೊಂದು ಮಾಡಿದ್ದೀನಿ. ಒಂದು ಸತಿ ಚಾನಲ್ಗೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ, ನೋಡಿಬಿಟ್ಟು ನೀವೆಲ್ಲ ಕಲ್ತ್ಕೊಬೋದು. ಯಾರಾದರೂ ಹೊಸದಾಗಿ ನೀವು ಸೀರೆ ಕುಚ್ಚನ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಕಲ್ತ್ಕೊಳ್ಳಿ. ಇದು ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟ್ಯಾಟಿಂಗ್ ಮಾಡೋಕ್ಕೆ. ಇದು ಒಂದು ಟೈಪ್ ಆಫ್ ಸ್ಯಾರಿ ಕುಚ್ಚು ಅಂತಲೇ ಹೇಳ್ಬೋದು. ಸೊ ಈ ಥರ ಇದು ಡಿಫ್ರೆಂಟಾಗಿ ವರ್ಕ್ ಮಾಡೋದು. ಇದು ಆಲ್ರೆಡಿ ಒಂದು ಬೇಸಿಕ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಒಂದು ಸತಿ ಹೋಗಿ ಚೆಕ್ ಮಾಡಿ, ಒಂದು ಸತಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀವಿ. ಟ್ಯಾಟಿಂಗ್ ಈ ಥರ ಲೇಸ್ ಥರ ವರ್ಕ್ ಮಾಡಿ ಆಮೇಲೆ ಸೀರೆಗೆ ಅಟ್ಯಾಚ್ ಮಾಡೋದು. ಈ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಒಂದು ಸತಿ ವಾಚ್ ಮಾಡಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಸೊ ಈ ಥರ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿಕೊಂಡೇ ಮಾಡೋದು. ಇದು ಬೆಸ್ಟ್ ಅಂತ ಹೇಳ್ತೀನಿ ಬಿಗಿನರ್ಸ್ಗೆ. ನಿಮಗೆ ಬರೀ ಟ್ಯಾಟಿಂಗ್ ಥ್ರೆಡ್ ಅಂದರೆ ಇದು ಟ್ಯಾಟಿಂಗ್ ವರ್ಕ್ ಮಾಡೋದೇ ಅಲ್ಲ, ನಿಮಗೆ ಬೇಸಿಕ್ ಬೇಬಿ ಕುಚ್ಚಲ್ಲಿ ಹಾಕ್ತಿರಲ್ಲ ಬೇಸ್ ಲೈನ್ ಹಾಕ್ಕೊಂಡು ಅದಕ್ಕೂ ಯೂಸ್ ಮಾಡ್ಬೋದು. ಮೇಲ್ಗಡೆ ಫಸ್ಟ್ ಬೇಸ್ ಲೈನ್ ಎಲ್ಲ ಹಾಕ್ಕೊಳ್ಳೋಕ್ಕೂ ಇದು ತುಂಬಾ ಈಸಿ. ಆರಳೆ ದಾರ ಸುತ್ಕೋಬೇಕು ಅಂತೇನೂ ಇಲ್ಲ, ಡೈರೆಕ್ಟಾಗಿ ನೀವು ಆ ಬೇಸ್ ಲೈನ್ ಅನ್ನೋದು ಈ ಟ್ಯಾಟಿಂಗ್ ಥ್ರೆಡಲ್ಲೇ ವರ್ಕ್ ಮಾಡ್ಬೋದು ಈಸಿಯಾಗಿ. ಈ ಥರ ನೀವು ಮೆಟೀರಿಯಲ್ಸ್ ಒಂದು ಕಿಟ್ ರೆಡಿ ಮಾಡಿ ಇಟ್ಕೊಳ್ಳಿ, ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ. ಎಸ್ಪೆಷಲಿ ಬೀಡ್ಸ್ಗೆಲ್ಲ ನಿಮಗೆ ಆರ್ಗನೈಸ್ ಆಗಿದ್ದರೆ ನೀಟಾಗೂ ಇರುತ್ತೆ, ನಿಮಗೆ ಈಸಿಯಾಗಿ ಸಿಗುತ್ತೆ. ನಿಮಗೆ ತೊಗೊಂಡು ಮಾಡ್ಕೊಬೋದು ಡಿಸೈನ್ಸ್ ಎಲ್ಲ ನಿಮ್ಗೆ ಆರಾಮಾಗಿ. ಈ ಥರ ಲಾಂಗ್ ಬೀಡ್ಸು, ರೌಂಡ್ ಬೀಡ್ಸು, ಸಿಲ್ವರಲ್ಲಿದೆ, ಈ ಥರ ಕಾಪರಲ್ಲೂ ಸಿಗುತ್ತೆ ನೋಡಿ. ಬೀಡ್ಸ್ ಎಲ್ಲ ಇದೆ ಅಲ್ವಾ. ಸೊ ಈ ರೀತಿ ಎಲ್ಲ ಡಿಫ್ರೆಂಟ್ ಕಲರ್ಸಲ್ಲೂ ಸಿಗುತ್ತೆ, ಶೇಪ್ಸಲ್ಲಿ ಸಿಗುತ್ತೆ. ಸೊ ಕ್ರಿಸ್ಟಲ್ ಬೀಡ್ಸು ಮತ್ತು ಇದು ಕಲರಲ್ಲೂ ಇದೆ, ಗ್ರೀನ್ ಕಲರು ಮತ್ತು ಗೋಲ್ಡ್ ಕಲರ್ ಕ್ರಿಸ್ಟಲ್ ಬೀಡ್ಸು. ಇದು ಚೆನ್ನಾಗಿರುತ್ತೆ, ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಈ ಥರದ್ದು ತೊಗೊಳ್ಳಿ ನೀವು. ಈ ಥರ ಒಂದು ಕಿಟ್ ತೊಗೊಳ್ಳಿ, ಅಂದರೆ ಬಾಕ್ಸ್ ತೊಗೊಳ್ಳಿ. ಈ ಥರ ಸ್ಟೋರ್ ಮಾಡೋಕ್ಕೆಲ್ಲ ಸಿಗುತ್ತೆ, ಸ್ಟೋರೇಜ್ ಬಾಕ್ಸು. ನಿಮಗೆಲ್ಲ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೈ ಮಾಡೋಕ್ಕೆ. ಇದು ಸ್ಟಿಚ್ ಮಾರ್ಕರ್ ಅಂತ ಹೇಳ್ತೀವಿ. ಕ್ರೋಶೆ ಮಾಡಬೇಕಾದ್ರೆ ಎಲ್ಲ ನೀವು ಮಧ್ಯದಲ್ಲಿ ಸ್ಟಾಪ್ ಮಾಡಬೇಕು, ಬ್ರೇಕ್ ತೊಗೋಬೇಕು ಅಂದರೆ ಅದನ್ನು ಯೂಸ್ ಮಾಡ್ಬೋದು. ಸೇಫ್ಟಿ ಪಿನ್ ಯೂಸ್ ಮಾಡಬೇಡಿ. ಸೊ ಅದನ್ನು ಯೂಸ್ ಮಾಡಿ. ಪರ್ಲ್ ಇದೆ ನೋಡ್ಬೋದು. ಸೊ ಪರ್ಲ್. ಸೊ ನೆಕ್ಸ್ಟ್ ಈ ಥರ ಲಾಂಗ್ ಬೀಡ್ಸ್ ಅನ್ನಲ್ವಾ, ಲಾಂಗ್ ಬೀಡ್ಸ್ ಸಿಲ್ವರು ಮತ್ತು ಗೋಲ್ಡಲ್ಲಿ ಎರಡೂ ಸಿಗುತ್ತೆ. ಸೊ ಇದೆಲ್ಲ ಡಿಸೈನ್ಸು ಆಲ್ರೆಡಿ ಇದು ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಡಿಸೈನ್ಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ, ಒಂದು ಸತಿ ಚೆಕ್ ಮಾಡಿ. ಆಗಲೇ ಹೇಳ್ದಂಗೆ ಸಿಂಪಲ್ ಕುಚ್ಚು, ಬೇಬಿ ಕುಚ್ಚು, ಗ್ರ್ಯಾಂಡ್ ಡಿಸೈನು, ಬರೀ ಬೀಡ್ಸ್ ಕುಚ್ಚು. ಸೊ ಟ್ಯಾಟಿಂಗ್ದು ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ ಬೇಸಿಕ್ಕು. ಸೊ ಈ ಥರ ಎಲ್ಲ ವೀಡಿಯೋಸ್ ಇದೆ. ನೀವೇನಾದರೂ ಹೊಸ್ದಾಗಿ ಏನಾದರೂ ಸೀರೆ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ವೀಡಿಯೋಸ್ನ ವಾಚ್ ಮಾಡ್ಬೋದು. ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ಓಕೆ. ಈ ಥರ ಆ್ಯಂಟಿಕ್ ಬೀಡ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ. ಸೊ ಡಿಫ್ರೆಂಟ್ ಶೇಪ್ಸಲ್ಲಿ ಸಿಗುತ್ತೆ, ಫ್ಲವರ್ ಶೇಪು ಈ ಥರ ಎಲ್ಲ ಇದೆ. ಸೊ ಈ ಥರ ಎಲ್ಲ ನೀವು ಇನ್ವೆಸ್ಟ್ ಮಾಡ್ಬೋದು. ಕಂಪ್ಲೀಟಾಗಿ ನಿಮ್ಗೆ ಇದು ರೆಡಿ ಇಟ್ಕೊಂಡ್ರೆ ನಿಮಗೆ ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಖಂಡಿತ ಅರ್ನಿಂಗ್ ಅಂತೂ ಇದ್ದೇ ಇದೆ, ಪ್ರಾಫಿಟ್ ಇದೆ. ನೀವು ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಯಾರಾದರೂ ಹೊಸ್ದಾಗಿ ಏನಾದರೂ ಸೀರೆ ಕುಚ್ಚು ಕಲಿತಾ ಇದ್ದಾರೆ ಅಂದರೆ ಕಲ್ತ್ಕೊಂಡು ನನ್ನ ಚಾನಲಲ್ಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ಚೆಕ್ ಮಾಡಿ. ಅದೆಲ್ಲ ಕಲ್ತ್ಕೊಂಡು ಲೇಟ್ರ್ ಆನ್ ನೀವು ಸೀರೆ ಕುಚ್ಚು ಬಿಸ್ನೆಸ್ಸು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಬೆಸ್ಟ್ ಅಂತ ಹೇಳ್ತೀನಿ, ಎಸ್ಪೆಷಲಿ ಲೇಡೀಸ್ಗೆ ಇದು ಎವರ್ಗ್ರೀನ್ ಬಿಸ್ನೆಸ್ ಅಂತ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಬೀಡ್ಸ್ ಎಲ್ಲ ಆ್ಯಂಟಿಕ್ ಬೀಡ್ಸ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಶೇಪ್ಸಲ್ಲೆಲ್ಲ ಇದೆ.
ಈ ಥರ ಯಾವ ಥರ ಬೇಕೋ ಆ ಥರ ನೀವು ಯೂಸ್ ಮಾಡಿಕೊಂಡು ನೀವು ಡಿಸೈನ್ಸ್ ಎಲ್ಲ ಮಾಡ್ಬೋದು. ನೀವು ಕಲ್ತಾದ್ಮೇಲೆ ನೀವು ಓನ್ ಕ್ರಿಯೇಟಿವಿಟಿ ಮೇಲೂ ಯೂಸ್ ಮಾಡ್ಕೊಬೋದು. ಈ ಥರ ಐ ಶೇಪ್ ಬೀಡ್ ಸಿಗುತ್ತೆ ನಿಮಗೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಸೀರೆ ಕುಚ್ಚು ಡಿಸೈನ್ಸ್ ಎಲ್ಲ ಮಾಡ್ಬೋದು. ಡಿಸೈನ್ಸ್ ಎಲ್ಲ ಯಾವ ರೀತಿ ಮಾಡಬೇಕು ಏನು ಅಂತಂದರೆ ನೀವು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ಚೆಕ್ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ. ಓಕೆ, ಸೊ ನೀವು ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಬಿಗಿನರ್ಸ್ಗೆಲ್ಲ ತುಂಬ ಅಂದರೆ ಯೂಸ್ ಆಗುತ್ತೆ ಈ ಮೆಟೀರಿಯಲ್ಸ್ ವಿಡಿಯೋ ಇದು. ಸೊ ನೋಡಿದ್ರಲ್ವ ಹೇಗಿತ್ತು ಈ ವಿಡಿಯೋ ಅಂತ ಹೇಳಿ. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ಎಲ್ಲ ಮೆಟೀರಿಯಲ್ಸು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ತೊಗೊಳ್ಳಿ. ಓಕೆ, ನೀವು ಈ ರೀತಿ ಎಲ್ಲ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಬೆಸ್ಟ್ ಅಂತ ಹೇಳ್ತೀನಿ ಲೇಡೀಸ್ಗೆ ಸೀರೆ ಕುಚ್ಚು ಬಿಸ್ನೆಸ್ಸು, ಅಥವಾ ಸೀರೆ ಕುಚ್ಚು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು, ಕಲಿಬೇಕು ಅಂತಿದ್ರೆ ಮಾಡಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.